ಸೊ ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಸೀಸನ್ 12ಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಲೈವ್ ಅಪ್ಡೇಟ್ಗಳಿದೆ, ಅದನ್ನು ಒಂದಾಗಿ ನೋಡ್ತಾ ಹೋಗೋಣ. ಆ್ಯಕ್ಚುಲಿ ನಾನು ಲೈವಲ್ಲಿ ಕಾವ್ಯ ವಿಷ್ ಕೂಡ ಕಂಪ್ಲೀಟ್ ಆಯಿತು. ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಕಾವ್ಯ ವಿಷಯ ಏನೇನಿತ್ತು ಅಂತ ನಿಮ್ಗೆ ಗೊತ್ತಿದ್ದಲ್ಲ. ಸೊ ಅದರಲ್ಲಿ ಒಂದು ವಿಚಿತ್ರವಾಗಿರುವಂಥ ವಿಷಯ ಏನಪ್ಪ ಅಂದರೆ, ಈ ವಾರದ ಕಳಪೆ ಆಗಬೇಕು, ಜೈಲಿಗೆ ಹೋಗಬೇಕು ಅಂತ. ಸೊ ಅದನ್ನು ಕೇಳಿದಾಗ ನನಗೇ ಇದೇನು ಕೇಳ್ಕೋತಾರೆ ಗುರು ಇವರು ಅಂತ ಅನಿಸಿದ್ದುಂಟು. ಬಟ್ ನೆನ್ನೆ ಎಪಿಸೋಡ್ ನೋಡಬೇಕಾದ್ರೆ ಲೈವ್ನ ನೋಡಬೇಕಾದ್ರೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಅಲ್ಲಿ ಒಂದು ಫನ್ ರೀಸನ್ಗಳನ್ನ ಕೊಡಬೇಕಾಗುತ್ತೆ. ಅಲ್ಲಿರುವಂಥ ಸ್ಪರ್ಧಿಗಳೆಲ್ಲರೂ ಕೂಡ ಕೊಡ್ತಿದ್ದಂಥ ಕಾರಣಗಳಿದೆಯಲ್ಲ, ಅದನ್ನು ಎಪಿಸೋಡ್ ನೋಡಿ ಸಿಕ್ಕಾಪಟ್ಟೆ ನಗ್ತೀರಾ. ಎಷ್ಟು ಆ್ಯಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕಾವ್ಯರು ಅದನ್ನು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಅವರ ವಿಶ್ ಕಂಪ್ಲೀಟ್ ಆಗಿದ್ದು ಕೂಡ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅವರ ಒಂದು ಜರ್ನಿ ಇದೆಯಲ್ಲ ಈ ಬಿಗ್ ಬಾಸ್ ಮನೇಲಿ, ಅದು ಇವಾಗ ಕಂಪ್ಲೀಟ್ ಸ್ಟೋರಿ ಆಯಿತು ಅಂತಲೇ ಹೇಳ್ಬೋದು. ನಿಮಗೆ ಈ ಬಿಗ್ ಬಾಸ್ ಮನೆ ಅಂತ ಬಂದಾಗ ಉತ್ತಮ ತಗೊಳ್ಳೋದು, ಕಳಪೆ ತಗೊಳ್ಳೋಂಥದ್ದಾಗ್ಬೋದು, ಮತ್ತು ಕ್ಯಾಪ್ಟನ್ ಆಗುವಂಥದ್ದು, ಇದೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವೆಲ್ಲರೂ ಕೂಡ ಬರೀ ಒಳ್ಳೆಯದು ಮತ್ತು ಪಾಸಿಟಿವ್ನ ತೊಗೊಳಕ್ಕಾಗಲ್ಲ. ಆವಾಗ ಕಂಪ್ಲೀಟ್ ಜರ್ನಿ ಕೂಡ ಆಗೋದಿಲ್ಲ. ಒಂದು ಜೀವನ ಅಂತ ಬಂದಾಗ ಕಷ್ಟ ಸುಖ ಹೇಗಿರುತ್ತೋ ಅದೇ ರೀತಿ ಬಿಗ್ ಬಾಸ್ ಮನೆ ಅಂತ ಬಂದಾಗ ಉತ್ತಮ ತಗೊಳ್ಳೋದು, ಕಳಪೆ ಆಗುವಂಥದ್ದು, ಕ್ಯಾಪ್ಟನ್ ಆಗುವಂಥದ್ದು, ಇದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರ ನೋಡಿದಾಗ ಇವರ ಜರ್ನಿಲಿ ಇದೊಂದು ಕೂಡ ಮಿಸ್ ಆಗಿತ್ತು ಅಂತಲೇ ಹೇಳ್ಬೋದು. ಅದು ಕೂಡ ಸಿಕ್ತು. ಆ್ಯಂಡ್ ಇವಾಗ ಈ ಸೀಸನ್ನ ಕೊನೆಯ ಕಳಪೆ ಜೊತೆಗೆ ಈ ವಾರದ ಕಳಪೆ ಕೂಡ ಅದು ಕಾವ್ಯ ಆಗಿರುವಂಥದ್ದು. ಆ್ಯಂಡ್ ಇವಾಗ ಅವರು ಆ ಡ್ರೆಸ್ ಹಾಕ್ಕೊಂಡು ಬಂದಾಗ ಗಿಲ್ಲಿಯವ್ರ ಜೊತೆ ಕಾನ್ವರ್ಸೇಷನ್ಗಳು ಅವೆಲ್ಲ ಫನ್ ಆಗಿತ್ತು. ರಕ್ಷಿತ್ ಅವ್ರದ್ದು ಕೂಡ ಸಖತ್ ಕಾಟ್ಲೆ ಇರುತ್ತೆ. ಆ್ಯಂಡ್ ಜೈಲ್ಗೆ ಹೋಗ್ಬೇಕಾದ್ರೆ ಅವ್ರು ಖುಷಿ ಪಟ್ಟಂಥ ರೀತಿ ಎಲ್ಲ ಕೂಡ ಸಖತ್ತಾಗಿತ್ತು. ಐ ಥಿಂಕ್ ಈ ಬಿಗ್ ಬಾಸ್ ಮನೆಯ ಜರ್ನಿನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಕಿಚನ್ ಚಪ್ಪಾಳೆ ಒಂದು ಮಿಸ್ ಆಯಿತು. ಬಟ್ ಈ ಸೀಸನ್ ತುಂಬ ಜನಕ್ಕೆ ಕಿಚನ್ ಚಪ್ಪಾಳೆ ಸಿಕ್ಕಿಲ್ಲ, ಸುದೀಪಣ್ಣ ಕೂಡ ಕೊಟ್ಟಿಲ್ಲ. ಸೊ ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ. ಆ್ಯಂಡ್ ಕೊಟ್ಟಿರುವಂಥ ಚಪ್ಪಾಳೆಗಳು ಕೂಡ ಒಂದಿಷ್ಟು ಪ್ರಶ್ನೆಗಳು ಕೂಡ ಇದೆ. ಸೊ ಇಲ್ಲಿ ಅದನ್ನು ಸೈಡಿಗೆ ಬಿಡೋಣ, ಓಕೆನಾ. ಒಟ್ಟಿನಲ್ಲಿ ಓವರಾಲಾಗಿ ಸಖತ್ತಾಗಿತ್ತು. ಇವತ್ತಿನ ಎಪಿಸೋಡ್ ತೋರಿಸ್ತಾರೆ, ಎಂಜಾಯ್ ಮಾಡಿ. ಇದಾದಮೇಲೆ ಒಂದು ಬೇಜಾರಿನ ಸಂಗತಿ ಏನಪ್ಪ ಅಂದರೆ, ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಲೈವ್ ಎಂಡ್ ಆಗಿದೆ. ತುಂಬ ಜನ ಕೇಳ್ತಿದ್ರಿ ಯಾಕೆ ಅಂತ. ನೀವು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಲೈವ್ ಸ್ಟ್ರೀಮ್ ಕೊನೆಯಾಗಿದೆ, ಅಂದರೆ ಆಟ ಮುಗಿದಿದೆ ಅಂತ ಅಲ್ಲ, ಫಿನಾಲೆಗೆ ಸಿದ್ಧತೆ ಜೋರಾಗಿ ನಡೆದಿದೆ ಅಂತ ಅರ್ಥ. ಫಿನಾಲೆ ಹಬ್ಬದಲ್ಲಿ ಭೇಟಿ ಆಗೋಣ ಅಂತ ಹಾಕಿದ್ರು. ಅಂದರೆ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸು ಅದು ಇದೆಲ್ಲ ಮಾಡಬೇಕಲ್ಲ. ಸೊ ಅದನ್ನೆಲ್ಲನೂ ಕೂಡ ತೋರ್ಸೋಕ್ಕೆ ರೆಡಿ ಇಲ್ಲ ಅಂತ ಅನಿಸುತ್ತೆ. ಒಂದು ಕಂಟೆಂಟು ಅಷ್ಟೊಂದು ಇಲ್ಲವೇನೋ ಅಂತ ಕೂಡ ಅನಿಸುತ್ತೆ. ಯಾಕೆ ಎಂಡ್ ಮಾಡೋದು ಅಂತ ನನಗೂ ಅರ್ಥ ಆಗಲಿಲ್ಲ. ಒಟ್ಟಿನ ಪ್ರಿಪರೇಷನ್ ಅಂತೂ ಪಕ್ಕ ಇದೆ, ಬಟ್ ಅದನ್ನು ತೋರಿಸ್ಬೋಯ್ತು ಅಂತ ಕೂಡ ನಂಗೆ ಅನಿಸ್ತು. ಆ್ಯಂಡ್ ಜೊತೆಗೆ ತುಂಬ ಕಾನ್ವರ್ಸೇಷನ್ಗಳು ಲೈವಲ್ಲಿ ನಡೀತಿರುವಂಥದ್ದು ಹೊರಗಡೆ ತುಂಬ ವೈರಲ್ ಆಗ್ತಿತ್ತು. ಅದಕ್ಕೆ ಬಿಡಬೇಕಾಗಿತ್ತು ಅಂತ ಅನಿಸ್ತು. ತುಂಬ ವರ್ಸ್ಟ್ ಡಿಸಿಷನ್ ಅಂತ ಅನಿಸ್ತಿದ್ದು. ಬೆಸ್ಟ್ ಡಿಸಿಷನ್ ಅಂತೂ ಅಲ್ವೇ ಅಲ್ಲ. ಇಷ್ಟು ಬೇಗ ಲೈವ್ ಸ್ಟ್ರೀಮ್ನ ಆಫ್ ಮಾಡೋದಿದೆಯಲ್ಲ, ಅದು ತುಂಬ ಬೇಜಾರಾಯಿತು. ನಾಳೆಗೆ ಆಫ್ ಮಾಡಿದ್ರು ಕೂಡ ಚೆನ್ನಾಗಿರೋದೇನೋ ಅಂತ ಅನಿಸುತ್ತೆ. ಬಟ್ ಇವತ್ತೆಲ್ಲನೂ ಎಂಡ್ ಮಾಡಿದ್ದು ಅದು ನೆನ್ನೆನೇ. ಸೊ ಅದು ಸಿಕ್ಕಾಬಿಟ್ಟೆ ಬೇಜಾರಾಯಿತು. ಆ್ಯಂಡ್ ತುಂಬ ಜನ ಆಲ್ರೆಡಿ ಲೈವ್ನ ಮಿಸ್ ಮಾಡ್ಕೋತಿದ್ದಾರೆ. ಆ್ಯಂಡ್ ನಮ್ಮ ಸ್ಪರ್ಧಿಗಳು ಕೂಡ ಎಲ್ಲರೂ ರಿಕ್ವೆಸ್ಟ್ ಕೂಡ ಮಾಡಿಕೊಂಡ್ರು, ವೋಟ್ ಮಾಡಿ ಅಂದ್ಬಿಟ್ಟು. ಆ್ಯಂಡ್ ಎಲ್ಲರೂ ಕೂಡ ಇದೇನಂತಾರೆ, ವೋಟ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ, ಓಕೆನಾ. ಆ್ಯಂಡ್ ಏನಪ್ಪ ಅಂದರೆ, ಲೈವ್ ಸ್ಟ್ರೀಮಿಂಗ್ ಆನ್ ಆಗಲ್ಲ, ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ. ಇದಂತೂ ಖಂಡಿತವಾಗಿ ನನಗೂ ಕೂಡ ಬೇಜಾರಾಯಿತು. ಇರಲಿ, ಏನೂ ಮಾಡೋಕ್ಕಾಗಲ್ಲ, ಓಕೆನಾ. ಇದಾದಮೇಲೆ ತುಂಬ ಜನ ಕೇಳ್ತಿರುವಂಥ ಪ್ರಶ್ನೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಡ್ಡಾಡ್ತಿರುವಂಥ ವಿಷಯ ಏನಪ್ಪ ಅಂದರೆ, ಈ ಗ್ರ್ಯಾಂಡ್ ಫಿನಾಲೆ ಒಂದೇ ದಿನ ನಡೆಯುತ್ತೆ ಅಂತ. ಯಾಕಂದರೆ ವೋಟಿಂಗ್ ಇರುವಂಥದ್ದು ಏನಿದೆ ಅದು ಭಾನುವಾರ ಗಂಟಲು ಕೂಡ ಇದೆ. ಸೊ ಆ ರೀತಿ ನೋಡಿದಾಗ ಶನಿವಾರ ಯಾವುದೇ ಎಲಿಮಿನೇಷನ್ ಆಗೋದಿಲ್ಲ. ಸೊ ಇದು ಕ್ಲಿಯರಾಗಿ ಗೊತ್ತಾಗ್ತಿದೆ, ಓಕೆನಾ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಬರೀ ಭಾನುವಾರ ಅನ್ನೋದಾದ್ರೆ ನಾಳೆ ಕತೆ ಏನು, ಕಂಟೆಂಟ್ ಏನೋ ಕೂಡ ತುಂಬ ಜನ ಪ್ರಶ್ನೆ ಇರ್ಬೋದು. ಬಟ್ ಇವಾಗ ಸದ್ಯಕ್ಕೆ ಸಿಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ, ಇವರು ಕಿರಣ್ ಗೌಡ್ರು ಅಂತ. ಸೊ ಅವರು ಟ್ವಿಟರಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಪಕ್ಕಾ ಅಪ್ಡೇಟ್ಗಳನ್ನ ಕೊಡ್ತಾರೆ ಅವ್ರು, ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಅವ್ರು ಹಾಕಿರುವಂಥದ್ದು ಏನಪ್ಪ ಅಂದರೆ, ಇವಾಗ ಭಾನುವಾರ ಮಾತ್ರ ಗ್ರ್ಯಾಂಡ್ ಫಿನಾಲೆ ಅಂತ ಬಂದ ಸುದ್ದಿ ಸುಳ್ಳು ಅಂತ. ಬಟ್ ಏನಕ್ಕೆ ಎಲ್ಲರಿಗೂ ತುಂಬ ಜನಕ್ಕೆ ಸತ್ಯ ಅಂತ ಅಂದ್ಕೊಂಡ್ರು ಅಂದರೆ, ನನ್ನ ಪ್ರಕಾರ ಅಲ್ಲಿ ಒಂದು ಈ ಪೋಸ್ಟ್ ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ, ಇದು. ಸೊ ಶನಿವಾರ ಭಾನುವಾರ ಅಂತ ಹಾಕ್ತಂತೆ, ಭಾನುವಾರ ಅಂತ ಮಾತ್ರ ಹಾಕಿದ್ದಾರೆ. ಸೊ ಹಾಗೆ ಅದೊಂದು ಪಕ್ಕ ಅಂತ ಅನಿಸುತ್ತೆ. ಜೊತೆಗೆ ಸುದೀಪ್ ಅಣ್ಣಂದು ಮ್ಯಾಚ್ ಏನಿದೆ ಅಂತ ಅನಿಸುತ್ತೆ. ಸೊ ಆಗ ಒಂದು ಕಾರಣ ಇರ್ಬೋದು. ಜೊತೆಗೆ ಇಲ್ಲಿ ವೋಟಿಂಗ್ ಲೈನಪ್ ಕೂಡ ಭಾನುವಾರ ಗಂಟೆ ಓಪನ್ ಇರೋದ್ರಿಂದ ಎವಿಕ್ಷನ್ ಆಗದಿರೋ ಕಾರಣ. ಸೊ ಇದು ಪಕ್ಕ ಫಿನಾಲೆ ಅನ್ನೋಂಥದ್ದು ಒಂದೇ ದಿನ ಅನ್ನೋ ರೀತಿ ಒಂದು ಥಾಟ್ ಬರ್ತಾ ಇದೆ. ನಾನು ಕೂಡ ಹಾಗೆ ಅಂದ್ಕೊಂಡೆ. ಬಟ್ ಇವ್ರು ಅಪ್ಡೇಟ್ ಮಾಡಿದ್ದಾರೆ ಅಂದರೆ, ಶನಿವಾರ ಭಾನುವಾರ 2 ದಿನ ಕೂಡ ಗ್ರ್ಯಾಂಡ್ ಫಿನಾಲೆ ಇರುತ್ತೆ ಅನ್ನೋದು ಅನಿಸಿದೆ ನನಗೆ. ನಾಳೆ ಬೆಳಗ್ಗೆ ಪ್ರೋಮೋ ಬರುತ್ತಲ್ಲ, ಅಲ್ಲೇ ಗೊತ್ತಾಗುತ್ತೆ ಕ್ಲಿಯರಾಗಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ನಾಳೆ ಯಾವುದೇ ಎವಿಕ್ಷನ್ಗಳಾಗೋದಿಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ವೋಟಿಂಗ್ ಓಪನ್ ಇರುತ್ತೆ. ಈಗ ತುಂಬ ಜನ ಹೇಳೋದೇನೆಂದರೆ, ಇವಾಗ ತುಂಬ ಕಡಿಮೆ ಬಂದಿರುತ್ತಲ್ಲ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ ಅಂತ. ಇಲ್ಲ, ಅದು ಏನೇ ಬಂದರೂ ಕೂಡ ಲಾಸ್ಟ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ವೋಟಿಂಗ್ ಕಂಪ್ಲೀಟ್ ಅದು ಕ್ಲೋಸ್ ಆದಮೇಲೆ ಅದಕ್ಕೊಂದು ಅರ್ಥ ಬರುವಂಥದ್ದು. ಹಾಗಾಗಿ ಯಾವುದೇ ರೀತಿ ನಾಳೆ ಎವಿಕ್ಷನ್ ಇರೋದಿಲ್ಲ ಅಂತ ಅನ್ಕೋತೀನಿ, ಎಲಿಮಿನೇಷನ್ ಇರೋದಿಲ್ಲ. ಸೊ ನಾಳಿದ್ದೇ ಒಬ್ಬೊಬ್ಬರಾಗಿ ಹೋಗ್ತಾ ಇರ್ತಾರೆ. ಸೊ ಅದು ಒಂದು ರೀತಿ ಚೆಂದ ಅಂತಲೇ ಹೇಳ್ಬೋದು, ಒಂದೇ ದಿನ ಎಲ್ಲರೂ ಹೋಗುವಂಥದ್ದು. ಆ್ಯಂಡ್ ಇದಾದಮೇಲೆ 2 ದಿನ ಕೂಡ ಫಿನಾಲೆ ಇರುತ್ತೆ. ಆ್ಯಂಡ್ ನಾಳೆ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಇವಾಗೆಲ್ಲ ಮಾಡ್ತಿದ್ದಾರಲ್ಲ, ಸೊ ಅದು ಡ್ಯಾನ್ಸ್ಗಳೆಲ್ಲ ಇರುತ್ತೆ. ಸೊ ಎಲ್ಲ ಕೂಡ ನಮ್ಗೆ ನೋಡೋಕ್ಕೆ ಸಿಗುತ್ತೆ. ಸೊ ತಯಾರಿಸೋಕೋಬೇಡಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ. ಬಟ್ ಯಾರು ಗೆಲ್ತಾರೆ ಏನು ಕತೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನಾಳೆ ಒಂದು ವೀಡಿಯೋ ಬರುತ್ತೆ, ಸಪ್ರೇಟ್ ಮಾತಾಡೋಣ. ಸೊ ಸದ್ಯಕ್ಕೆ ಇಷ್ಟು ವಿಷಯ ಇದೆ. ಸೊ ಒಂದೇ ದಿನ ಅಲ್ಲ 2 ದಿನ ಅಂತ ಹೇಳ್ತಾ ಇದ್ದಾರೆ ಇವಾಗ ಅಪ್ಡೇಟ್ ಬರ್ತಿರೋಂಥದ್ದು. ಸೊ ಅದೇ ರೀತಿ ಯಾರು ಚೆಂದ ಒಂದೇ ದಿನ ಗ್ರ್ಯಾಂಡ್ ಫಿನಾಲೆ ಆದರೆ ನಮಗೂ ಅಷ್ಟೊಂದು ಖುಷಿ ಸಿಗೋದಿಲ್ಲ. ಸೊ ಆಮೇಲೆ ತುಂಬ ವಿಷಯಗಳನ್ನ ಅವರು ಆ್ಯಡ್ ಮಾಡೋಕ್ಕೂ ಆಗಲ್ಲ ಒಂದೇ ದಿನದಲ್ಲಿ. ಹಾಗಾಗಿ
ಸೊ ನೋಡುವ ಏನು ಮಾಡ್ತಾರೆ ಏನು ಕತೆ ಅಂತ. ಪಕ್ಕ ನಾಳೆ ಕೂಡ ತುಂಬ ವಿಷಯಗಳಿರುತ್ತೆ. ಗ್ರ್ಯಾಂಡ್ ಫೈನಲ್ ನಾಳೆ ಪಕ್ಕ ಇರುತ್ತೆ ಅಂತ ನನಗೂ ಕೂಡ ಅನಿಸುತ್ತೆ. ಯಾಕಂದರೆ ತುಂಬ ವಿಷಯಗಳು, ಡ್ಯಾನ್ಸ್ ಪರ್ಫಾರ್ಮೆನ್ಸು, ವಿಟಿಗಳು, ಒಂದು ಬೇರೆ ಬೇರೆ ಸೆಗ್ಮೆಂಟ್ಗಳದ್ದು ಎಲ್ಲ ಇರುತ್ತಲ್ಲ, ಹಾಗಾಗಿ ಸೊ ತುಂಬ ಟೈಮ್ ಬೇಕಾಗುತ್ತೆ. ಅದಕ್ಕೆ ಒಂದೇ ಎಪಿಸೋಡ್ ಹಾಕೋಕ್ಕೂ ಆಗಲ್ಲ. ಸೊ ನನ್ನ ಪ್ರಕಾರ 2 ದಿನ ಗ್ರ್ಯಾಂಡ್ ಫೈನಲ್ ಇರುತ್ತೆ. ಬಟ್ ಏನಪ್ಪ ಎವಿಕ್ಷನ್ ಅಂತ ಬಂದಾಗ ಅದು ಭಾನುವಾರ ಮಾತ್ರ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆಯನ್ನು ನಿಮ್ಗೆ ಏನಿಸಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಇದು ಬಿಟ್ಟು ಕೂಡ ಒಂದಿಷ್ಟು ವಿಷಯಗಳು ಈ ಸೀಸನ್ ಬಗ್ಗೆ ಮಾತಾಡೋದಿದೆ, ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.